ಜೂನ್ 4, 2024 ಎಲೆಕ್ಷನ್ ಡೇ ದಿನ ಸ್ಟಾಕ್ ಮಾರ್ಕೆಟ್ 8% ಕ್ರ್ಯಾಶ್ ಆಗಿತ್ತು. NDA ಪಾರ್ಟಿಗೆ ವೋಟ್ ಜಾಸ್ತಿ ಆದಾಗೆ ಮಾರ್ಕೆಟ್ ಇನ್ನೂ ಕೆಳಗೆ ಹೋಗೋಕೆ ಸ್ಟಾರ್ಟ್ ಆಯಿತು. ಅಟ್ ದ ಎಂಡ್ ಬಿಜೆಪಿ ವಿನ್ ಆಗಿದ್ರಿಂದ ಮಾರ್ಕೆಟ್ ಬೌನ್ಸ್ ಬ್ಯಾಕ್ ಆಗಿ -5%ಗೆ ಕ್ಲೋಸ್ ಆಯಿತು. ಈ ಟಿಪ್ ಅನ್ನ ನೀವು ಯೂಸ್ ತಗೋಬೇಕು ಅಂತ ಹೇಳಿ ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 8% ಬದಲು -5% ಅಷ್ಟೇ ಸಿಗ್ತಾ ಇತ್ತು. ಅದೇ ನೀವು ETF ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ಈ -8% ಡಿಪ್ ಅನ್ನ ಯೂಸ್ ತಗೋಬಹುದಾಗಿತ್ತು. ಏನಕ್ಕೆಂದ್ರೆ ETF ನಲ್ಲಿ ನಾವು ಲೈವ್ ಆಗಿ ಇನ್ವೆಸ್ಟ್ ಮಾಡಬಹುದು. ಸೊ ಈ ವಿಡಿಯೋದಲ್ಲಿ ETF ಅಂದ್ರೆ ಏನು, ETF ಮತ್ತೆ ಮ್ಯೂಚುವಲ್ ಫಂಡ್ ಅಲ್ಲಿ ಯಾವ್ದು ಬೆಸ್ಟ್ ರಿಟರ್ನ್ ಕೊಡುತ್ತೆ, ETF ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ನಾನು ಲೈವ್ ಆಗಿ ತೋರಿಸ್ತೀನಿ. ಅದಷ್ಟೇ ಅಲ್ಲದೆ ಎಂಡ್ ಅಲ್ಲಿ ನಾನು 3 ಬೆಸ್ಟ್ ETF ಅನ್ನ ಸಜೆಸ್ಟ್ ಮಾಡ್ತೀನಿ. ETF ಅಂದ್ರೆ ಎಕ್ಸ್ಚೇಂಜ್ ಟ್ರೇಡೆಡ್ ಫಂಡ್. ಇದು ಕೂಡ ಒಂದು ಫಂಡೇ. ನಾವು ಯಾವ ತರ ಮ್ಯೂಚುವಲ್ ಫಂಡ್ ಅಲ್ಲಿ ಗ್ರೂಪ್ ಆಫ್ ಸ್ಟಾಕ್ಸ್ ನೋಡ್ತೀವಿ, ಅದೇ ತರ ETF ನಲ್ಲಿ ಗ್ರೂಪ್ ಆಫ್ ಸ್ಟಾಕ್ ಸೆಲೆಕ್ಟ್ ಮಾಡಿ ಅದರಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಮ್ ಕಡೆ ನಿಫ್ಟಿ 50 ಇಂಡೆಕ್ಸ್ ಫಂಡ್ ಇದೆ. ಸಿಮಿಲರ್ ಟು ದಟ್ ETF ನಲ್ಲಿ ನಿಫ್ಟಿ ಬೀಸ್ ಅಂತ ಇದೆ. ನಮ್ ಕಡೆ ನಿಫ್ಟಿ ನೆಕ್ಸ್ಟ್ 50 ಇಂಡೆಕ್ಸ್ ಫಂಡ್ ಅಂತ ಇದೆ. ಅದೇ ತರ ETF ನಲ್ಲಿ ನಿಫ್ಟಿ ಜೂನಿಯರ್ ಬೀಸ್ ಅಂತ ಇದೆ. ಮ್ಯೂಚುವಲ್ ಫಂಡ್ ಅಲ್ಲಿ ಕೂಡ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ETF ಅಲ್ಲೂ ಕೂಡ ಸ್ಟಾಕ್ಸ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ನಮ್ ಕಡೆ ಸಿಕ್ಕಾಪಟ್ಟೆ ಮ್ಯೂಚುವಲ್ ಫಂಡ್ ಗಳಿವೆ. ಮತ್ತೆ ETF ಏನಕ್ಕೆ ಬೇಕು? ಮ್ಯೂಚುವಲ್ ಫಂಡ್ ಗಳಲ್ಲಿ ಕೆಲವೊಂದು ಲಿಮಿಟೇಷನ್ಸ್ ಇದೆ, ಅದನ್ನ ಸಾಲ್ವ್ ಮಾಡೋಕೆ ಅಂತ ಹೇಳಿ ETF ಅನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ನಾವು ETF ನಲ್ಲಿ ಇನ್ಸ್ಟಂಟ್ ಆಗಿ ಬೈ ಅಂಡ್ ಸೆಲ್ ಮಾಡಬಹುದು. ನಾವು ಯಾವ ತರ ಸ್ಟಾಕ್ ಅಲ್ಲಿ ಮಾಡ್ತೀವಿ ಅದೇ ತರ. ಮ್ಯೂಚುವಲ್ ಫಂಡ್ ಅಲ್ಲಿ ಈ ತರ ಮಾಡಕ್ಕಾಗಲ್ಲ. ಮ್ಯೂಚುವಲ್ ಫಂಡ್ ಅಲ್ಲಿ ನೀವು ಬೆಳಿಗ್ಗೆ ಬೈ ಮಾಡಿ ಅಥವಾ ಮಧ್ಯಾಹ್ನ ಬೈ ಮಾಡಿ, ನಿಮಗೆ ಯೂನಿಟ್ಸ್ ಅಲೋಕೇಟ್ ಆಗೋದು ಅವತ್ತು ಡೇ ಎಂಡ್ ಪ್ರೈಸ್ ಏನಿರುತ್ತೆ ಅದ್ರ ಮೇಲೆ ನಿಮಗೆ ಯೂನಿಟ್ಸ್ ಅಲೋಕೇಟ್ ಆಗುತ್ತೆ. ಈವನ್ ಸೆಲ್ ಮಾಡುವಾಗ ಕೂಡ ಸೇಮ್ ಆಗುತ್ತೆ. ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಇವತ್ತು ಬೈ ಮಾಡಿದ್ರೆ ನಿಮಗೆ ಯೂನಿಟ್ಸ್ ಅಲೋಕೇಟ್ ಆಗೋಕೆ 3 ದಿಂದ 4 ದಿನ ಬೇಕು, 2 ರಿಂದ 3 ದಿನ ಈ ತರ ಡಿಪೆಂಡ್ಸ್ ಮ್ಯೂಚುವಲ್ ಫಂಡ್ ಟು ಮ್ಯೂಚುವಲ್ ಫಂಡ್. ಬಟ್ ಸೆಲ್ ಮಾಡಬೇಕಾದ್ರೂ ಕೂಡ ಸೇಮ್. ಇವತ್ತು ನೀವು ಸೆಲ್ ಮಾಡಿದ್ರೆ ಅವತ್ತಿನ ಡೇ ಎಂಡ್ ಪ್ರೈಸ್ ಏನಿರುತ್ತೆ ಅದು ನಿಮಗೆ ಸಿಗುತ್ತೆ. ಮತ್ತೆ 2 ರಿಂದ 3 ದಿನ ಬೇಕು ಆ ದುಡ್ಡು ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಬಂದು ಜಮಾ ಆಗೋಕೆ. ಸೊ ಇಲ್ಲಿ ಏನು ಪ್ರಾಬ್ಲಮ್ ಇದೆ ಅಂತ ನಿಮಗೆ ಗೊತ್ತಾಗಿರ್ಬೋದು. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ಸ್ಟಂಟ್ ಅಂತ ಏನಿಲ್ಲ, 2 ರಿಂದ 3 ದಿನ ಬೇಕು ಬೈ ಅಂಡ್ ಸೆಲ್ ಮಾಡೋಕೆ. ಅದೇ ತರ ಪ್ರೈಸ್ ಬಂದ್ಬಿಟ್ಟು ಡೇ ಎಂಡ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಇದನ್ನ ಸಾಲ್ವ್ ಮಾಡ್ಬೇಕಂತ ಹೇಳಿ ETF ಅನ್ನ ಕಂಡುಹಿಡಿದ್ರು. ETF ಅಲ್ಲಿ ನಾವು ಇನ್ಸ್ಟಂಟ್ ಆಗಿ ಬೈ ಅಂಡ್ ಸೆಲ್ ಮಾಡಬಹುದು. ಅಂದ್ರೆ ಇವಾಗ ನಾವು ಬೈ ಮಾಡಿದ್ರೆ ETF ನ ಪ್ರೈಸ್ ಏನಿರುತ್ತೆ ಬೈ ಮಾಡುವಾಗ ಅದೇ ನಮಗೆ ಸಿಗುತ್ತೆ. ಸೆಲ್ ಮಾಡುವಾಗ ಯಾವ ಪ್ರೈಸ್ ಇರುತ್ತೆ ಇನ್ಸ್ಟಂಟ್ ಆಗಿ ನಮಗೆ ಅದು ಸಿಗುತ್ತೆ. ಮತ್ತೆ ಸೆಲ್ ಮಾಡಿದಂತ ದುಡ್ಡು ನೆಕ್ಸ್ಟ್ ಟ್ರೇಡಿಂಗ್ ಡೇ ಅಂದ್ರೆ T+1 ಅಂತಾರಲ್ಲ, ನೆಕ್ಸ್ಟ್ ಟ್ರೇಡಿಂಗ್ ಡೇ ಅಲ್ಲಿ ನಮ್ಮ ಬ್ರೋಕರೇಜ್ ಅಕೌಂಟ್ ಗೆ ಬಂದು ಜಮಾ ಆಗುತ್ತೆ. ಸೊ ಓವರ್ ಆಗಿ ಇದರಿಂದ ಏನ್ ಹೆಲ್ಪ್ ತಗೋಬಹುದು, ಈ ಸ್ಟಾಕ್ ಮಾರ್ಕೆಟ್ ಸಡನ್ ಆಗಿ ಕ್ರಾಶ್ ಆಗೋದು ಮತ್ತೆ ಅಪ್ ಹೋಗೋದು ಈ ತರ ಆಗ್ತಾ ಇರುತ್ತೆ. ನಾವು ಸ್ಟಾಕ್ ಮಾರ್ಕೆಟ್ ಅನ್ನ ಟೈಮ್ ಮಾಡಬೇಕು ಅಂದ್ರೆ ಮ್ಯೂಚುವಲ್ ಫಂಡ್ ಅಲ್ಲಿ ಸ್ಟಾಕ್ ಮಾರ್ಕೆಟ್ ಅನ್ನ ಟೈಮ್ ಮಾಡಕ್ಕಾಗಲ್ಲ. ಸೊ ETF ನಲ್ಲಿ ನಾವು ಈಸಿಯಾಗಿ ಟೈಮ್ ಮಾಡಬಹುದು. ಇದರಿಂದ ನಮಗೆ ಏನಾಗುತ್ತೆ, ಲಾಂಗ್ ರನ್ ಅಲ್ಲಿ ಒಂದು 2 ರಿಂದ 3% ಜಾಸ್ತಿ ಸಿಗುತ್ತೆ. ನಿಮಗೆ ಆಲ್ರೆಡಿ ಗೊತ್ತು ನಾನು ಏನಕ್ಕೆ ಮ್ಯೂಚುವಲ್ ಫಂಡ್ ಬಿಟ್ಟು ಇಂಡೆಕ್ಸ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡಿ ಅಂತ ಹೇಳ್ತೀನಿ ಅಂತ. ಸೊ ರೀಸನ್ ಬಂದ್ಬಿಟ್ಟು ಎಕ್ಸ್ಪೆನ್ಸ್ ರೇಷಿಯೋ. ಮ್ಯೂಚುವಲ್ ಫಂಡ್ ಅಲ್ಲಿ ಕಂಪೇರಿಟಿವ್ಲಿ ಎಕ್ಸ್ಪೆನ್ಸ್ ರೇಷಿಯೋ ಜಾಸ್ತಿ ಇರುತ್ತೆ. ಈ 1% 2% ಏನ್ ಡಿಫರೆನ್ಸ್ ಇರುತ್ತಲ್ಲ ಅದೇ ಲಾಂಗ್ ರನ್ ಅಲ್ಲಿ ಸಿಕ್ಕಾಪಟ್ಟೆ ಡಿಫರೆನ್ಸ್ ಮಾಡುತ್ತೆ. ಮ್ಯೂಚುವಲ್ ಫಂಡ್ ಗಿಂತ ಇಂಡೆಕ್ಸ್ ಫಂಡ್ ಅಲ್ಲಿ ಫೀಸು ಕಡಿಮೆ ಇರುತ್ತೆ. ಇಂಡೆಕ್ಸ್ ಫಂಡ್ ಗಿಂತ ETF ನಲ್ಲಿ ಇನ್ನೂ ಫೀಸ್ ಕಡಿಮೆ ಇರುತ್ತೆ. ನನಗೂ ಕೂಡ ಇದನ್ನ ಕೇಳಿ ಶಾಕ್ ಆದೆ, ಅಷ್ಟು ಕಡಿಮೆ ಇರುತ್ತೆ. ಮ್ಯೂಚುವಲ್ ಫಂಡ್ ಅಲ್ಲಿ ಬೇಸಿಕಲಿ 0.7% ಇಂದ 1.5% ಫೀಸ್ ತಗೋತಾರೆ. ಓಕೆನಾ, ದಿಸ್ ಇಸ್ ಮೋಸ್ಟ್ ಫಂಡ್ ಇದನ್ನೇ ಫೀಸ್ ಕನ್ಸಿಡರ್ ಮಾಡ್ತಾರೆ. ಮತ್ತೆ ಇಂಡೆಕ್ಸ್ ಫಂಡ್ ಅಲ್ಲಿ 0.1 ದಿಂದ 0.7 ಈ ತರ ವೇರಿ ಆಗ್ತಾ ಹೋಗುತ್ತೆ, ಕಡಿಮೆ ಇರುತ್ತೆ. ಬಟ್ ಈ ETF ನಲ್ಲಿ 0.05 ಇಂದ 0.40 ತನ ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಇದನ್ನ ಒಂಥರ ನೆಗ್ಲಿಜಿಬಲ್ ಅಂತ ಅನ್ಬೋದು. ನಾವು ಇದನ್ನ ಪ್ರಾಕ್ಟಿಕಲ್ ಆಗಿ ನೋಡಕ್ ಹೋದ್ರೆ ಒಂದು ಲಾರ್ಜ್ ಕ್ಯಾಪ್ ಮ್ಯೂಚುವಲ್ ಫಂಡ್ ಫೀಸು 0.78% ಇದ್ರೆ UTI ನಿಫ್ಟಿ 50 ಇಂಡೆಕ್ಸ್ ಫಂಡ್ ನಾನು ಏನ್ ಸಜೆಸ್ಟ್ ಮಾಡ್ತೀನಿ ಅದರ ಎಕ್ಸ್ಪೆನ್ಸ್ ರೇಷಿಯೋ 0.20 ಇದೆ. ಒಂದು ನಿಫ್ಟಿ ಬೀಸ್ ಅಂದ್ರೆ ಇಲ್ಲಿ ನಿಪ್ಪೋನ್ ಇಂಡಿಯಾ ನಿಫ್ಟಿ ಬೀಸ್ ಎಕ್ಸ್ಪೆನ್ಸ್ ರೇಷಿಯೋ 0.05% ಇದೆ. ಫೀಸು ಏನಕ್ಕೆ ಕಡಿಮೆ ಇರುತ್ತೆ ಅಂದ್ರೆ ಈ ETF ಗಳು ಮೋಸ್ಟ್ಲಿ ಪ್ಯಾಸಿವ್ಲಿ ಮ್ಯಾನೇಜ್ ಇರುತ್ತೆ, ಅಂದ್ರೆ ಆಕ್ಟಿವ್ಲಿ ಮ್ಯಾನೇಜ್ ಮಾಡೋಕೆ ಯಾವುದೇ ತರ ಮ್ಯಾನೇಜರ್ ಇರಲ್ಲ. ಈ ETF ಗಳು ಮೋಸ್ಟ್ ಆಫ್ ದ ಟೈಮ್ ಒಂದು ಇಂಡೆಕ್ಸ್ ಅನ್ನ ಮಿಮಿಕ್ ಮಾಡ್ತಾ ಇರುತ್ತೆ. ನಿಫ್ಟಿ 50 ಇಂಡೆಕ್ಸ್, ನಿಫ್ಟಿ ನೆಕ್ಸ್ಟ್ 50, ನಿಫ್ಟಿ IT, ನಿಫ್ಟಿ ಫಾರ್ಮಾ ಈ ತರ ಒಂದು ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತಾ ಇರುತ್ತೆ. ಸೊ ಯಾವುದೇ ಮ್ಯಾನೇಜರ್ ಇರಲ್ಲ, ಅದ್ರ ಸಲುವಾಗಿ ಫೀಸು ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ. ಅಂಡ್ ಆಲ್ಸೋ ಮ್ಯೂಚುವಲ್ ಫಂಡ್ ತರ ಇಂಡೆಕ್ಸ್ ಫಂಡ್ ತರ ಯಾವುದೇ ತರ ಎಂಟ್ರಿ ಫೀಸು ಎಕ್ಸಿಟ್ ಫೀಸು ಇರಲ್ಲ. ಕೆಲವೊಂದು ಬ್ರೋಕರೇಜ್ ಈ ಸ್ಟಾಕ್ಸ್ ಬೈ ಮಾಡುವಾಗ ಸೆಲ್ ಮಾಡುವಾಗ ಯಾವ ತರ ಬ್ರೋಕರೇಜ್ ಫೀಸ್ ತಗೋತಾರಲ್ಲ ಆ ತರ ಫೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ಸೊ ಎಷ್ಟೋ ಜನರು ಈ ಮ್ಯೂಚುವಲ್ ಫಂಡ್ ಅಲ್ಲಿ ಟ್ರೇಡಿಂಗ್ ಮಾಡ್ಬೇಕಂತ ಅನ್ಕೊಂಡಿರ್ತಾರೆ. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ನಾವು ರಿಯಲ್ ಟೈಮ್ ಆಗಿ ಬೈ ಅಂಡ್ ಸೆಲ್ ಮಾಡೋಕ್ ಆಗದೆ ಇರೋ ಕಾರಣ ನಾವಲ್ಲಿ ಟ್ರೇಡಿಂಗ್ ಮಾಡೋಕ್ಕಾಗಲ್ಲ. ಸೊ ನಾವು ETF ನಲ್ಲಿ
ಇನ್ಸ್ಟೆಂಟ್ ಆಗಿ ಬೈ ಅಂಡ್ ಸೆಲ್ ಮಾಡ್ಬೋದು. ಇದ್ರ ಸಲುವಾಗಿ ನಾವು ಏನು ಮಾಡ್ಬೋದು, ಲಿಮಿಟ್ ಅನ್ನ ಸೆಟ್ ಮಾಡ್ಬೋದು, ಯಾವಾಗ ಬೈ ಮಾಡಬೇಕು ಮತ್ತೆ ಸ್ಟಾಪ್ ಲಾಸ್ ಸೆಟ್ ಮಾಡ್ಬೋದು, ಯಾವಾಗ ಸೆಲ್ ಮಾಡಬೇಕು ಅಂತ ಹೇಳಿ. ಯಾವ ತರ ಒಂದು ಸ್ಟಾಕ್ ವರ್ಕ್ ಆಗುತ್ತೆ ಎಕ್ಸಾಕ್ಟ್ಲಿ ETF ಕೂಡ ಅದೇ ತರ ವರ್ಕ್ ಆಗುತ್ತೆ. ಈ ಸ್ಟಾಕ್ ಅಲ್ಲಿ ನೀವು ಏನೇನು ಆಪರೇಷನ್ ಮಾಡ್ತಿರಲ್ಲ ETF ನಲ್ಲಿ ಕೂಡ ನೀವು ಅದೇ ತರ ಮಾಡಬಹುದು. ಮೊದಲು ನಾವು ಈ ETF ನಲ್ಲಿ ಮತ್ತೆ ಸ್ಟಾಕ್ಸ್ ಅಲ್ಲಿ ಯಾವುದೇ ತರ SIP ಆಪ್ಷನ್ ಇರಲಿಲ್ಲ. SIP ಮಾಡಬೇಕಂದ್ರೆ ನಾವು ಮ್ಯಾನ್ಯುವಲಿ ಮಾಡಬೇಕಾಗಿತ್ತು. ಬಟ್ ಇವಾಗ ನಾವು ETF ನಲ್ಲಿ ಮತ್ತೆ ಸ್ಟಾಕ್ಸ್ ನಲ್ಲಿ ಮಂತ್ಲಿ SIP ಕೂಡ ಸೆಟ್ ಮಾಡಬಹುದು. ತುಂಬಾ ಈಜಿ ಇದೆ. ನಾನು ಗ್ರೋ ಆ್ಯಪ್ ಯೂಸ್ ಮಾಡ್ತೀನಿ. ಗ್ರೋದಲ್ಲಿ ಈ ಫೀಚರ್ ಅವೈಲೇಬಲ್ ಇದೆ. ಜೆರೋದ ಮತ್ತೆ ಅಬ್ಸ್ಟ್ರಾಕ್ಸ್ ಅಥವಾ ಅದರ್ ಬ್ರೋಕರೇಜ್ ನಂಗೆ ಗೊತ್ತಿಲ್ಲ, ಅಲ್ಲಿ ಕೂಡ SIP ಆಪ್ಷನ್ ಇರ್ಬೋದು ಅನ್ಕೋತೀನಿ. ಜಸ್ಟ್ ನಾವು ಅಮೌಂಟ್ ಅಥವಾ ಕ್ವಾಂಟಿಟಿ ಮೇಲೆ SIP ಅನ್ನ ಸೆಟ್ ಮಾಡಬಹುದು. ಸೊ ಮ್ಯೂಚುವಲ್ ಫಂಡ್ ಅಲ್ಲಿ ಮಿನಿಮಮ್ SIP ಅಮೌಂಟ್ ಅಂತ ಹೇಳಿ 500 ಇಂದ ಸ್ಟಾರ್ಟ್ ಆಗುತ್ತೆ ಮೋಸ್ಟ್ ಆಫ್ ದ ಫಂಡ್ಸ್. ಬಟ್ ETF ನಲ್ಲಿ ನೀವು ಆಸ್ ಲೋ ಆಸ್ 1 ಯೂನಿಟ್ ಬೆಲೆ ಎಷ್ಟಿರುತ್ತೆ ಅಷ್ಟು ನೀವು SIP ನ ಸ್ಟಾರ್ಟ್ ಮಾಡಬಹುದು. ಫಾರ್ ಎಕ್ಸಾಂಪಲ್ ಈ ನಿಫ್ಟಿ ಗೋಲ್ಡ್ ಬೀಸ್ 1 ಯೂನಿಟ್ ಬೆಲೆ ಇವಾಗ 78 ಇದೆ. ಇದು ಟೈಮ್ ಟು ಟೈಮ್ ಚೇಂಜ್ ಆಗ್ತಾ ಇರುತ್ತೆ. ಓಕೆನಾ. ಸೊ ನಾವು ಇವತ್ತು SIP ಸ್ಟಾರ್ಟ್ ಮಾಡಬೇಕು ಅಂತ ಅನ್ಕೊಂಡ್ರೆ 78ರಿಂದ ಕೂಡ ನಾವು SIP ನ ಸ್ಟಾರ್ಟ್ ಮಾಡಬಹುದು. ಯಾವ ತರ ಜಾಸ್ತಿ ಆಗ್ತಾ ಹೋಗುತ್ತೆ ಆ ತರ SIP ಅಮೌಂಟ್ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನೀವು ಕಡೆ ದುಡ್ಡು ಇಲ್ಲ ಅಂದ್ರೆ ಇನ್ವೆಸ್ಟ್ ಮಾಡೋಕೆ ನೀವು ETF ನಲ್ಲಿ ಕಡಿಮೆ ದುಡ್ಡಿಂದ ಕೂಡ ನೀವು ಇನ್ವೆಸ್ಟ್ಮೆಂಟ್ ಸ್ಟಾರ್ಟ್ ಮಾಡಬಹುದು. ಎಷ್ಟೋ ಜನರಿಗೆ ETF ನಲ್ಲಿ ಹೇಗೆ ಇನ್ವೆಸ್ಟ್ ಮಾಡೋದು ಅಂತ ಅಷ್ಟೊಂದು ಐಡಿಯಾ ಇರಲ್ಲ. ಅವರು ಜಸ್ಟ್ ಮ್ಯೂಚುವಲ್ ಫಂಡ್, ಇಂಡೆಕ್ಸ್ ಫಂಡ್, ಸ್ಟಾಕ್ಸ್ ಹೆಸರಿಗೆ ಇರ್ತಾರೆ, ಅದ್ರ ಬಗ್ಗೆ ಅಷ್ಟೇ ಗೊತ್ತಿರುತ್ತೆ. ನಾನು ಇವತ್ತು ನಿಮಗೆ ಲೈವ್ ಆಗಿ ತೋರಿಸ್ತೀನಿ. ETF ನಲ್ಲಿ ಇನ್ವೆಸ್ಟ್ ಮಾಡೋದು ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋಕ್ಕಿಂತ ಸಿಕ್ಕಾಪಟ್ಟೆ ಈಜಿ. ಮ್ಯೂಚುವಲ್ ಫಂಡ್ ಅಲ್ಲಿ ಇನ್ವೆಸ್ಟ್ ಮಾಡೋಕೆ ನಿಮಗೆ ಯಾವುದೇ ತರ ಡಿಮ್ಯಾಟ್ ಅಕೌಂಟ್ ಅವಶ್ಯಕತೆ ಇಲ್ಲ. ನಿಮ್ ಕಡೆ ಒಂದು ಜಸ್ಟ್ ಬ್ರೋಕರೇಜ್ ಅಕೌಂಟ್ ಇದ್ರೆ ಸಾಕು, ನೀವು ಮ್ಯೂಚುವಲ್ ಫಂಡ್ ಅಲ್ಲಿ ಈಸಿಯಾಗಿ ಇನ್ವೆಸ್ಟ್ ಮಾಡಬಹುದು. ನೀವು ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಅಥವಾ ETF ನಲ್ಲಿ ಇನ್ವೆಸ್ಟ್ ಮಾಡ್ತೀನಿ ಅಂದ್ರೆ ಡಿಮ್ಯಾಟ್ ಅಕೌಂಟ್ ಬೇಕೇ ಬೇಕು ಆ ಶೇರ್ಸ್ ಅನ್ನ ETF ಅನ್ನ ಹೋಲ್ಡ್ ಮಾಡೋಕೆ. ಓಕೆನಾ. ಸೊ ನಾನು ಇಲ್ಲಿ ಗ್ರೋ ಆ್ಯಪ್ ಯೂಸ್ ಮಾಡ್ತಾ ಇದ್ದೀನಿ. ಜಸ್ಟ್ ನೀವು ಯಾವ್ದು ಯೂಸ್ ಮಾಡ್ತಾ ಇದ್ರಲ್ಲ ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ ETF ಅಂತ ಹೇಳಿ. ಸೊ ಈ ತರ ಸರ್ಚ್ ಮಾಡಿದಾಗ ನಮಗೆ ಸಿಕ್ಕಾಪಟ್ಟೆ ETFs ಆಪ್ಷನ್ ಸಿಗುತ್ತೆ. ಬಟ್ ಇದರಲ್ಲಿ ಯಾವ್ದನ್ನ ಕನ್ಸಿಡರ್ ಮಾಡೋದು, ಯಾವ್ದ್ರಲ್ಲಿ ಇನ್ವೆಸ್ಟ್ ಮಾಡೋದು, ಯಾವ್ದು ಬೆಸ್ಟ್. ಸೊ ನಾನು ನಿಮಗೆ 3 ಬೆಸ್ಟ್ ETF ಅನ್ನ ಸಜೆಸ್ಟ್ ಮಾಡ್ತೀನಿ. ನಾನು ಸಜೆಸ್ಟ್ ಮಾಡ್ತೀನಿ ಅಂತ ಹೇಳಿ ನೀವು ಬ್ಲೈಂಡ್ ಆಗಿ ಇನ್ವೆಸ್ಟ್ ಮಾಡಬೇಡಿ. ನೀವು ಕೂಡ ರಿಸರ್ಚ್ ಮಾಡಿ. ಓಕೆನಾ. ಇದು ಜಸ್ಟ್ ಒಂದು ರೆಫರೆನ್ಸ್ಗೋಸ್ಕರ. ನಂಗೆ ಇನ್ವೆಸ್ಟ್ಮೆಂಟ್ ಅನ್ನ ಎಷ್ಟು ಸಿಂಪಲ್ ಆಗುತ್ತೆ ಅಷ್ಟು ಸಿಂಪಲ್ ಮಾಡೋಕೆ ಇಷ್ಟ. ನಂಗೆ ಕಾಂಪ್ಲೆಕ್ಸ್ ಇನ್ವೆಸ್ಟ್ಮೆಂಟ್ ಅಂದ್ರೆ, ಕಾಂಪ್ಲೆಕ್ಸ್ ಪ್ರೊಸೆಸ್ ಅಂದ್ರೆ ನಂಗೆ ಲೈಕ್ ಆಗಲ್ಲ. ಸೊ ನಾನು ETF ಅಲ್ಲಿ ಕೂಡ ಎಷ್ಟು ಸಿಂಪಲ್ ಫಂಡ್ಸ್ ಇರುತ್ತೆ ಅದನ್ನ ನಾನು ನಿಮಗೆ ಸಜೆಸ್ಟ್ ಮಾಡ್ತೀನಿ. ಓಕೆನಾ. ಫಸ್ಟ್ ಫಂಡ್ ಬಂದ್ಬಿಟ್ಟು ನಿಫ್ಟಿ ಬೀಸು. ಈ ನಿಫ್ಟಿ ಬೀಸು ನಿಫ್ಟಿ 50 ಇಂಡೆಕ್ಸ್ ಅನ್ನ ಫಾಲೋ ಮಾಡ್ತಾ ಇರುತ್ತೆ. ಈ ನಿಫ್ಟಿ 50 ಇಂಡೆಕ್ಸ್ ಎಷ್ಟು ರಿಟರ್ನ್ ಕೊಡುತ್ತೆ ಅಷ್ಟೇ ರಿಟರ್ನ್ ಇದು ಕೂಡ ಕೊಡುತ್ತೆ. ಬಟ್ ಲಾಸ್ಟ್ 5 ವರ್ಷದಲ್ಲಿ ಈ ನಿಫ್ಟಿ ಬೀಸು 190% ರಿಟರ್ನ್ ಕೊಟ್ಟಿದೆ. ಓಕೆನಾ. ಅದೇ ನೀವು ನಿಫ್ಟಿ 50 ಇಂಡೆಕ್ಸ್ ಅನ್ನ ನೋಡಿದ್ರೆ 160% ರಿಟರ್ನ್ ಕೊಟ್ಟಿದೆ. ನಾನು ನಿಮ್ಗೆ ಹೇಳಿದೆ ಈ ಇಂಡೆಕ್ಸ್ ಎಷ್ಟು ಕೊಡುತ್ತೆ ಅಷ್ಟೇ ರಿಟರ್ನ್ ಈ ನಿಫ್ಟಿ ಬೀಸ್ ಕೊಡುತ್ತೆ ಅಂತ ಹೇಳಿ. ಬಟ್ ಜಾಸ್ತಿ ಏನಕ್ಕೆ ಕೊಟ್ಟಿದೆ, ಇದಕ್ಕೆ ಕಾರಣ ಬಂದ್ಬಿಟ್ಟು ಡಿವಿಡೆಂಡ್ಸು ಪ್ರತಿ ವರ್ಷ ಈ ಫಂಡ್ ಅಲ್ಲಿ ರೀಇನ್ವೆಸ್ಟ್ ಆಗ್ತಾ ಇರುತ್ತೆ. ಓಕೆನಾ. ಸೊ ಈ ನಿಫ್ಟಿ ಇಂಡೆಕ್ಸ್ ಏನಿದೆಯಲ್ಲ ಜಸ್ಟ್ ಒಂದು ಪ್ರೈಸ್ ಅನ್ನ ರೀಪ್ರೆಸೆಂಟ್ ಮಾಡ್ತಾ ಇರುತ್ತೆ, ಒಂದು ಮಾರ್ಕೆಟ್ ಅನ್ನ ರೀಪ್ರೆಸೆಂಟ್ ಮಾಡ್ತಾ ಇರುತ್ತೆ. ಬಟ್ ಈ ಇಂಡೆಕ್ಸ್ ಅನ್ನ ಯಾವ ಫಂಡ್ ಮಿಮಿಕ್ ಮಾಡ್ತಾ ಇರುತ್ತೆ ಆ ಫಂಡ್ ಅಲ್ಲಿ ಇರುವಂತ ಕಂಪನಿಗಳು ಡಿವಿಡೆಂಡ್ಸ್ ಅನ್ನ ಡಿಕ್ಲೇರ್ ಮಾಡಿದಾಗ ಆ ಡಿವಿಡೆಂಟ್ ಅನ್ನ ಅವರು ಯಾರು ಇಟ್ಕೊಳ್ಳಾರ್ದೆ ಅದನ್ನ ರೀಇನ್ವೆಸ್ಟ್ ಮಾಡ್ತಾರೆ. ಅದರ ಸಲುವಾಗಿ ಅಟ್ ದ ಎಂಡ್ ಅಲ್ಲಿ ನಮಗೆ ರಿಟರ್ನ್ ಜಾಸ್ತಿ ಸಿಗುತ್ತೆ. ನಾನು ಹೇಳಿದೆ ಯಾವುದೇ ಮ್ಯಾನೇಜರ್ ಇರಲ್ಲ, ಅದ್ರ ಸಲುವಾಗಿ ಎಕ್ಸ್ಪೆನ್ಸ್ ರೇಷಿಯೋ ಕೂಡ ಸಿಕ್ಕಾಪಟ್ಟೆ ಕಡಿಮೆ ಇರುತ್ತೆ ಅಂತ ಹೇಳಿ. ಈ ಫಂಡ್ ಎಕ್ಸ್ಪೆನ್ಸ್ ರೇಷಿಯೋ 0.04 ಇದೆ, ವಿಚ್ ಇಸ್ ನೆಗ್ಲಿಜಿಬಲ್. ನೆಕ್ಸ್ಟ್ ಫಂಡ್ ಹೆಸರು ಜೂನಿಯರ್ ಬೀಸ್. ಈ ನಿಫ್ಟಿ ಬೀಸು ಟಾಪ್ 50 ಕಂಪ್ನಿ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಅದ್ರ ನೆಕ್ಸ್ಟ್ 50 ಕಂಪ್ನಿ ಏನಿರುತ್ತಲ್ಲ ಅಂದ್ರೆ 51 to 100 ಕಂಪ್ನಿ ಮೇಲೆ ಈ ಜೂನಿಯರ್ ಬೀಸು ಇನ್ವೆಸ್ಟ್ ಮಾಡುತ್ತೆ. ನಾನು ಇದನ್ನ ಏನಕ್ಕೆ ಕನ್ಸಿಡರ್ ಮಾಡಿದೆ ಅಂತಂದ್ರೆ ಈ 50 ಕಂಪ್ನಿಗಳು ಅಂದ್ರೆ ಟಾಪ್ 50 ಕಂಪ್ನಿಗಳು ಆಲ್ರೆಡಿ ಬೆಳೆದು ಬಿಟ್ಟಿವೆ. ಓಕೆನಾ. ಇನ್ ಜಾಸ್ತಿ ಬೆಳೆಯೋದಕ್ಕೆ ಅವ್ರ ಕಡೆ ಸ್ಕೋಪ್ ಇರಲ್ಲ. ಬಟ್ ಈ 51 ಇಂದ 100 ಕಂಪ್ನೀಸ್ ಏನಿರುತ್ತೆ ಅದರಲ್ಲಿ ಗ್ರೋತ್ ಇನ್ನೂ ಬಾಕಿ ಇರುತ್ತೆ. ಸೊ ರಿಟರ್ನ್ ಜಾಸ್ತಿ ಸಿಗೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆನಾ. ಸೊ ಜೂನಿಯರ್ ಬೀಸು ಲಾಸ್ಟ್ 5 ವರ್ಷದಲ್ಲಿ 180% ರಿಟರ್ನ್ ಕೊಟ್ಟಿದೆ. ಅಂಡ್ ಆಲ್ಸೋ ಎಕ್ಸ್ಪೆನ್ಸ್ ರೇಷಿಯೋ ಬಂದ್ಬಿಟ್ಟು 0.17% ಅಷ್ಟೇ. ಥರ್ಡ್ ಫಂಡು ಈ ಗೋಲ್ಡ್ ಅನ್ನ ಇಷ್ಟಪಡೋರಿಗೆ ಗೋಲ್ಡ್ ಬೀಸು. ಈ ಗೋಲ್ಡ್ ಬೀಸ್ ಏನ್ ಮಾಡುತ್ತೆ, ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡುತ್ತೆ. ಗೋಲ್ಡ್ ರೇಟು ಜಾಸ್ತಿ ಆದಂಗೆ ಇದು ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಒಂದ್ ವೇಳೆ ನಿಮ್ಗೆ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡಬೇಕು ಅಂತ ಇದ್ರೆ, ಗೋಲ್ಡ್ ಅಲ್ಲಿ ನಂಬಿಕೆ ಇದ್ರೆ ಈ ಜ್ಯುವೆಲರಿ ಮತ್ತೆ ಈ ಗೋಲ್ಡ್ ಬಿಸ್ಕೆಟ್ಸು, ಫಿಸಿಕಲ್ ಗೋಲ್ಡ್ ಬಿಟ್ಬಿಟ್ಟು ಡಿಜಿಟಲ್ ಗೋಲ್ಡ್ ಅಂದ್ರೆ ಈ ಗೋಲ್ಡ್ ETF ಅನ್ನ ಬೈ ಮಾಡಿ. ನಾನು ಇದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಅಟ್ಲೀಸ್ಟ್ ಒಂದ್ಸರಿ ಆದ್ರೂ ಅದನ್ನು ನೋಡಿ. ಲಾಸ್ಟ್ 5 ವರ್ಷದಲ್ಲಿ ಗೋಲ್ಡ್ ಯಾವ ತರ ಮೇಲ್ಗಡೆ ಹೋಗಿದೆ ಅಂತ ನಿಮ್ಗೆ ಆಲ್ರೆಡಿ ಗೊತ್ತು. ಓಕೆನಾ. ಲಾಸ್ಟ್ ಜಸ್ಟ್ 1 ವರ್ಷದಲ್ಲಿ 35-40% ಮೇಲ್ಗಡೆ ಹೋಗಿದೆ. ಅಂದ್ರೆ ನಿಯರ್ಲಿ 1 ಲಕ್ಷ ಟಚ್ ಆಗಿದೆ ಬಂಗಾರದ ರೇಟ್. ಒಂದು ವೇಳೆ ನೀವು 5 ವರ್ಷಕ್ಕಿಂತ ಮೊದಲು ಗೋಲ್ಡ್ ಬೀಸ್ ನಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಿಮಗೆ 90% ರಿಟರ್ನ್ ಸಿಗ್ತಾ ಇತ್ತು. ಮತ್ತೆ ಇದರ ಎಕ್ಸ್ಪೆನ್ಸ್ ರೇಷಿಯೋ ಸ್ವಲ್ಪ ಜಾಸ್ತಿ ಇದೆ, 0.8%. ಸೊ ನಿಮ್ಗೆ ಯಾವ ಫಂಡ್ ಬೇಕು ಅದನ್ನ ಡಿಸೈಡ್ ಮಾಡಿ, ಅದನ್ನ ಇಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಓಕೆನಾ. ಜಸ್ಟ್ ಒಂದು ಸ್ಟಾಕ್ ತರ ಇದು UI ಬರುತ್ತೆ. ಲಾಸ್ಟ್ ಅಲ್ಲಿ ಬೈ ಆಪ್ಷನ್ ಇರುತ್ತೆ. ಬೈ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು ಅಷ್ಟು ಕ್ವಾಂಟಿಟಿ ಸೆಲೆಕ್ಟ್ ಮಾಡಿಬಿಟ್ಟು ಬೈ ಅಂತ ಕ್ಲಿಕ್ ಮಾಡಿದಾಗ ನಿಮ್ಮ ETF
ಟ್ರಾನ್ಸಾಕ್ಷನ್ನು ಸಕ್ಸಸ್ಫುಲ್ ಆಗುತ್ತೆ. ಇದು ಸಿಕ್ಕಾಪಟ್ಟೆ ಫಾಸ್ಟ್ ಇದೆ, ಆಲ್ರೆಡಿ ಸಕ್ಸಸ್ಫುಲ್ ಆಗಿದೆ ಇವಾಗ. ಸೊ ನಿಮ್ಮ ಡ್ಯಾಶ್ಬೋರ್ಡ್ ಹೋಲ್ಡಿಂಗ್ಸಲ್ಲಿ ಹೋಗಿ ನೋಡಿದರೆ ನಿಮಗೆ ಅದು ನೋಡೋಕ್ಕೆ ಸಿಗುತ್ತೆ. ನಾನು ಕೂಡ ಈ 3 ಫಂಡಲ್ಲಿ ಒಂದು ಫಂಡನ್ನು ನನ್ನ 1 ಕೋಟಿ ಮಾಡೋ ಜರ್ನಿಯಲ್ಲಿ ಯೂಸ್ ಮಾಡ್ಕೋಬೇಕು ಅಂತ ಅನ್ಕೊಂಡಿದ್ದೀನಿ. ಬಟ್ ಯಾವ ಫಂಡ್ ಅಂತ ಹೇಳಿ ಸ್ವಲ್ಪ ಕನ್ಫ್ಯೂಸಲ್ಲಿದ್ದೀನಿ. ನೀವು ನನಗೆ ಸಜೆಸ್ಟ್ ಮಾಡಿ, ನಾನು ಯಾವ ಫಂಡನ್ನು ಕನ್ಸಿಡರ್ ಮಾಡಬೇಕು ಅಂತ ಹೇಳಿ, ಓಕೆನಾ? ಈ ವಿಡಿಯೋ ನಿಮಗೆ ಲೈಕ್ ಆಗಿತ್ತು ಅಂದರೆ ಗೋಲ್ಡ್ ಬಗ್ಗೆ ನಾನು ಇನ್ ಡೀಟೇಲ್ ಆಗಿ ಮಾಡಿರೋ ವಿಡಿಯೋ ಕೂಡ ಲೈಕ್ ಆಗುತ್ತೆ. ಇಲ್ಲಿ ಕ್ಲಿಕ್ ಮಾಡಿ ಗೋಲ್ಡ್ ಬಗ್ಗೆ ವಿಡಿಯೋ ನೋಡಿ. ಮತ್ತೆ ಸಿಗುವ.